ಪೇಪರು. ಪಿ ಎಚ್ ಪೇಪರನ್ನು ಏನಕ್ಕಪ್ಪ ಬಳಸ್ತೀವಿ ಅಂದರೆ, ಯಾವುದಾದ್ರೂ ಒಂದು ದ್ರಾವಣದಲ್ಲಿರುವ ಜಲಜನಕದ ಅಯಾನುಗಳ ಸಾರತೆಯನ್ನು ಪರೀಕ್ಷೆ ಮಾಡೋದಕ್ಕೆ ನಾವು ಪಿ ಎಚ್ ಪೇಪರನ್ನು ಬಳಸ್ತೀವಿ. ಒಂದು ದ್ರಾವಣದಲ್ಲಿ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂದರೆ ಹೈಡ್ರೋಜನ್ನ ಶೇಕಡಾಂಶ ಎಷ್ಟಿರುತ್ತೆ ಅನ್ನೋದನ್ನು ನಾವು ಒಂದು ಸ್ಕೇಲ್ ಮುಖಾಂತರ ಅಳಿತೀವಿ. ಆ ಪಿ ಎಚ್ ಸ್ಕೇಲು 0 to 14 ಇರುತ್ತೆ, 0 ಇಂದ 14 ಇರುತ್ತೆ. ನಾವು ಒಂದು ದ್ರಾವಣಕ್ಕೆ ಪಿ ಎಚ್ ಪೇಪರನ್ನು ಅದ್ದಿದಾಗ ಅದು ಯಾವ ಬಣ್ಣಕ್ಕೆ ಬರುತ್ತೋ ಈ ಪಿ ಎಚ್ ಸ್ಕೇಲಲ್ಲಿ ನಾವು ತಾಳೆ ಮಾಡಿ ನೋಡಿದಾಗ ಆ ಬಣ್ಣದ ಒಂದು ಸಂಖ್ಯೆ ಆ ದ್ರಾವಣದ ಒಂದು ಪಿ ಎಚ್ ವ್ಯಾಲ್ಯೂ ಆಗಿರುತ್ತೆ. ಅದು ಒಂದು ಯಾವ ಬಣ್ಣ ಇದೆ ಅದನ್ನು ತೋರಿಸಿದ್ರೆ ಅದು ಪ್ರಬಲ ಆಮ್ಲ ಅಂತ, ಅಥವಾ 14 ಬಣ್ಣದ ಏನಾದರೂ ಬಂದುಬಿಟ್ರೆ ಪ್ರಬಲ ಪ್ರತ್ಯಾಮ್ಲ ಅಂತ. ಈಗ ಒಂದು ಚೆಕ್ ಮಾಡೋಣ. ನಾವೀಗ ಆಮ್ಲಕ್ಕೆ ಅದ್ದುತ್ತಾ ಇದ್ದೀನಿ ನೋಡೋದೀಗ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಲ್ಲೇನಪ್ಪ. ಆ ಬಣ್ಣವನ್ನು ಇಲ್ಲಿ ಟ್ಯಾಲಿ ಮಾಡಿ ನೋಡಿದ್ರೆ ನಮಗೆ ಹೆಚ್ಚು ಕಮ್ಮಿ ಮೊದಲು ಅಥವಾ ಎರಡನೇ ಬಣ್ಣ ಕಾಣ್ತಾ ಇದೆ. ಒಂದನೇ ಸಂಖ್ಯೆ ಪಿ ಎಚ್ 1 ಸಂಖ್ಯೆಯ ಬಣ್ಣ ಬರ್ತಾ ಇದೆ ಅಂದರೆ, ಪಿ ಎಚ್ 1 ಇದೆ ಅಂದರೆ ಆ ದ್ರಾವಣ ಪ್ರಬಲ ಆಮ್ಲ ಆಗಿರುತ್ತೆ. ಗೊತ್ತಾಯ್ತಾ? ಇದನ್ನೇ ಪಿ ಎಚ್ ಪೇಪರನ್ನೇ ನಾನು ಪ್ರತ್ಯಾಮ್ಲ ಕದ್ದುತ್ತಾ ಇದ್ದೀನಿ. ಪ್ರತ್ಯಾಮ್ಲ ಕದ್ದಿದಾಗ ಅದು ಯಾವ ಬಣ್ಣ ಬರುತ್ತೆ ನೋಡೋಣ. ನೋಡಿ, ಕಡು ನೀಲಿ ಬಣ್ಣ ಬರ್ತಾ ಇದೆ ಅಲ್ವಾ. ಕಡು ನೀಲಿ ಬಣ್ಣ ಬರ್ತಾ ಇದೆ ಅಂದರೆ ಅದು ಪಿ ಎಚ್ ವ್ಯಾಲ್ಯೂ 14 ಇದೆ. ಪಿ ಎಚ್ ವ್ಯಾಲ್ಯೂ 14 ಇದೆ ಅಂದರೆ ಅದು ಪ್ರಬಲ ಪ್ರತ್ಯಾಮ್ಲ. ಹೀಗೆ ಒಂದು ದ್ರಾವಣದ ಪಿ ಎಚ್ ವ್ಯಾಲ್ಯೂವನ್ನು ನಾವು ಹೈಡ್ರೋಜನ್ ಅಯಾನುಗಳ ಸಾರತೆಯ ಮೇಲೆ ಅಳಿತೀವಿ.